ಅಗಳೋ ನಮ್ ಶಂಕರಜ್ಜ ಒಳ್ಳೆ ಟೈಮಿಗೆ ಬಂದ್ಬಿಡ್ತು. ಆ ಬರ್ಲಿ 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 ವಾ ಬರದ್ ಬಂದೈತೆ ಮಾತ್ರ ಒಳ್ಳೆ ಟೈಮಿಗೆ ಸಿಕ್ತು ಮಾತ್ರ. ಯಾಕಂದ್ರೆ ನಾನು ಶಂಕರಜ್ಜಂಗೆ ಅವ್ರ ಮಂತಾವ ಹುಡ್ಕೊಂಡು ಹೋಗ್ತಿದ್ದೆ. ಆದ್ರೆ ಇವತ್ತು ಶಂಕರಜ್ಜನೇ ಮಂತ ಹೋಗಿಂತ ಮುಂಚೆ ಇಲ್ಲೇ ದಾರಿ ಮಧ್ಯದಲ್ಲಿ ಸಿಕ್ತಂದ್ರೆ ಆ ಏನ್ ಶಂಕರಜ್ಜು ಏನ್ ಸಮಾಚಾರ? ಆ ನೋಡ್ದೇನಪ್ಪೋ ನಮ್ ಪರಮೇಶಿಗೆ ಏನಿವತ್ತು ನಮ್ ಪರಮೇಶಿಗೆ ಏನು ಹಿಡಿಯಕ್ಕಾಗ್ತಿಲ್ಲ, ಹಿಂಗೆ ಫುಲ್ ಖುಷಿ ಖುಷಿ ಆಗಿದ್ದಾನೆ. ಏನ್ಲ ಪರಮೇಶಿ ಸಮಾಚಾರ? ಏನ್ ಇಷ್ಟು ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ ಅಂತ, ಏನ್ ಕಾರಣ ಅಂತ ಇಷ್ಟು ಖುಷಿಯಾಗಿರೋದಕ್ಕೆ? ಏನು ಖುಷಿ ಇಲ್ಲ ಕಣ್ ಬಾರ್ ಶಂಕರಜ್ಜು. ಏನಂದ್ರೆ ನಿಮ್ಮಂತವಳೆ ನಿನ್ಗೆ ಹುಡ್ಕೊಂಡ್ ಬರ್ತಿದ್ದೆ, ನಿನ್ಗುನು ರಂಗಜ್ಜಗುನು ಗೌಡ್ರಿಗುನು ಹುಡ್ಕೊಂಡ್ ಬರ್ತಿದ್ದೆ. ಅಷ್ಟ್ರಲ್ಲಿ ದಾರಿ ಮಧ್ಯದಲ್ಲಿ ನೀನೇ ಸಿಕ್ಬಿಟ್ಟಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ. ಬಾಯ್ಲಿ ಇಂಥವೇನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಬರ್ತೀಯ? ಎಲ್ಲ ಹೋಗ್ತಿದ್ದೀನಿ. ಎಲ್ಲಿ ಹೋಗ್ತಿದ್ದಿಲ್ಲ ಪಾಪ, ಏನು ಮುಖ್ಯವಾದ ವಿಚಾರಲ್ಲ ಅಲ್ಲ ಕಳ್ಳ. ನನಗ್ ಮಂತಾವ ಹುಡ್ಕೊಂಡ್ ಬರ್ತಿದ್ಯಾ ಅಂದ್ರೆ ಏನ್ಲ ಇದು ಕತೆ? ಏನ್ಲ ಪಾಪ ಪರಮೇಶಿ, ಏನು ಕೆಲಸ ಇಲ್ದಲ್ಲ ನೀನು ಯಾವ್ದೇ ಕಾರಣಕ್ಕೂ ಹಿಂಗೆಲ್ಲ ಬರೋನೇ ಅಲ್ಲ ನೀನು. ಅಂತದ್ರಲ್ಲಿ ನನಗ್ ಹುಡ್ಕೊಂಡ್ ಬರ್ತಿದ್ಯಾ ಅಂದ್ರೆ ಏನೋ ಕೆಲಸ ಐತೆ. ಏನ್ಲ ಪಾಪ, ಏನ್ ಸಮಾಚಾರ? ಎಲ್ಲ ಸಮಾಚಾರ ಗಿಮಾಚಾರ ಏನು ಇಲ್ಲ ಕಣ್ ಶಂಕರಜ್ಜು. ಯಾಂತೂ ಇಲ್ಲ ಸಮಾಚಾರ. ಏನ್ ಗೊತ್ತಾ ಅಲ್ಲ, ನಮ್ಮೂರ್ ಕೆರೆಲಿ ಎಲ್ಲಾರು ನಮ್ಮೂರವರೆಲ್ಲಾರು ಮೀನ್ ಇಟ್ಕೊಂಡ್ ಬರ್ತಿದಾರಂತೆ. ಏನ್ ನಾವು ಗಿವು ಏನು ಹಿಡಿಯೋದು ಹೋಗೋದ್ ಬೇಡವಾ? ಭಾರತ್ ಜೋ ಹೋಗ ನಾವು ಮೀನ್ ಇಟ್ಕೊಂಡ್ ಬರೋದು. ಶಂಕರಜ್ಜು ನಿಮ್ಗೆ ಯಾವ್ದು ವಿಷಯ ಗೊತ್ತಿಲ್ವಾ? ಅಲ್ಲ ಊರವರೆಲ್ಲಾರು ಮೀನೆಲ್ಲ ಇಟ್ಕೊಂಬಂದು ತಿಂತಿದ್ದಾರೆ, ಎಲ್ಲ ತೊಳ್ದು ರೆಡಿ ಮಾಡ್ಕೊಂಡು. ನೀವು ನೋಡಿದ್ರೆ ಹಿಂಗೆ ಇದ್ದೀರಪ್ಪ. ಇಲ್ಲ ಸುಮ್ಕಿರ್ಲ ಪಾಪ ಲೇ ಪರಮೇಶಿ, ಸುಮ್ಕೆ ತಮಾಷೆ ಮಾಡ್ಬೇಡ ನೀನು. ಓಹೋ ಇವನು ನೋಡಿ ಇವನು ಅಲ್ಲ ಕಳ್ಳ, ನಮ್ಮೂರ್ ಕೆರೆ ಇವನು ಜಯಣ್ಣ ಅಲ್ವೆಲ್ಲ ಎಲ್ಲ ಇದ್ ಮಾಡ್ಕೊಂಡಿರೋದು. ಅವನಲ್ವಾ ಮೀನ್ ಹಿಡಿಬೇಕಾಗಿರೋದು. ಊರವರೆಲ್ಲ ಹೋಗ್ಬಿಟ್ಟು ಮೀನ್ ಹಿಡ್ಕೊಂಡ್ ಬಂದ್ಬಿಟ್ರೆ ಸುಮ್ಕಿದ್ ಬಿಡ್ತಾನಿಲ್ಲ ಅವನು. ಸುಮ್ಕಿರೋ. ಎಲ್ಲ ಇಲ್ಲ ಕಣ ಶಂಕರಜ್ಜು, ಎಲ್ಲಾರು ಹಿಡಿತಿದಾರಂತ. ಇನ್ನೇನ್ ಮೀನೆಲ್ಲ ಕಡಿಮೆ ಆಗ್ಬಿಟ್ಟೈತಲ್ಲ, ನೀರು ಕಡಿಮೆ ಆಗೈತಲ್ಲ, ಹಂಗಾಗಿ ಯಾರಾದ್ರೂ ಇಟ್ಕೊಂಡ್ ತಿನ್ಲಿ ಅಂತ ಇವ್ ನಮ್ಮ ಜಯಣ್ಣ ಸುಮ್ಕಾಗ್ಬಿಟ್ಟಿದಾನಂತೆ. ಇನ್ನೊಂದ್ 2-3 ತಿಂಗಳಿರ್ಬೇಕು ಅಷ್ಟೇ ಅದು. ನಮ್ಮೂರಲ್ವಾ ಇಟ್ಕೊಂಡ್ ತಿನ್ಲಿ ಬಿಡು, ನಾನ್ ಬರೀ ಕೋಳಿ ಅಂಗಡಿ ನೋಡ್ಕೊಳದೆ ಕಷ್ಟ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ನಂತೆ. ಹಂಗಾಗಿ ಊರವರೆಲ್ಲಾನು ಇಟ್ಕೊಂಬಂದ್ರೆ ನಿನ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗೋಣಪ್ಪ ಇವಾಗ? ಬೇಕಾರೆ ನಿನಗೆ ಅಷ್ಟು ಅನುಮಾನ ಇದ್ರೆ ಶಂಕರಜ್ಜ, ನಿನಗೆ ಅಷ್ಟು ಅನುಮಾನ ಇದ್ರೆ ನಮ್ಮೂರು ಇವನು ಜಗಣ್ಣ ಮತ್ತೆ ಇವನು ನಿಂಗಣ್ಣ ಇಬ್ರು ಹೋಗ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು, ಅವ್ರಿಬ್ರೇ ಅಲ್ಲ, ಅವ್ರಿಬ್ರಿಗೆ ನಾನು ನೋಡಿರೋದು ಹೇಳ್ತಿರೋದು. ಎಷ್ಟು ಅರ್ಧ ಮುಕ್ಕಾಲ್ ಕೆಜಿನ ಒಂದೊಂದು ಮೀನು. ಇಬ್ರಿಂದ ಒಂದೊಂದು 8-9 ಕೆಜಿ ಟೋಟಲ್. ಇಬ್ರಿಂದ ಒಂದೊಂದು 4 ಒಂದು 9 ಕೆಜಿ ಮೀನ್ ಹತ್ರ ಇಟ್ಕೊಂಡ್ ಬಂದಿದ್ದಾರೆ. ಅರ್ಧ ಮುಕ್ಕಾಲ್ ಕೆಜಿ ಗಾಣದಲ್ಲಿ ಮೀನ್ ಇಟ್ಕೊಂಡ್ ಬಂದಿದ್ದಾರೆ. ಲೆಕ್ಕ ಹಾಕು ನೀನು. ನಿನ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗೋಣ? ಅವ್ನ್ ಜಗಣ್ಣನೇ ಬಾಯ್ ಬಿಟ್ಟು ಹೇಳಿದು, ಎತ್ಲಾಗಿಂದಲ್ಲ ಮೀನು, ಈ ಪಾಟಿ ಮೀನು ಯಾರು ಬಂದಿದ್ರು ಮೀನು ಮಾರ್ಕೊಂಡಂತ ನಾನ್ ಕೇಳದ್ನ. ಅದಕ್ಕೆ ನಮ್ ಜಗಣ್ಣ ಇದ್ದಿದ್ದು, ಇಲ್ಲ ಕಣ್ ಪರಮೇಶಣ್ಣ ಮೀನು ತಗೊಳ್ಳಿಲ್ಲ, ನಮ್ಮೂರ್ ಕೆರೆಲೇನೆ ಎಲ್ಲಾರು ಮೀನ್ ಹಿಡಿದಿದ್ದು ಹಂಗಂತ ಎಲ್ಲ ಹೇಳಿರುವ. ಅದಕ್ಕೆ ಸರಿ ಕಣಪಾಪ ಆಯ್ತು ಅಂತ ನಾನು ಸುಮ್ಮಕ್ ಬಂದೆ. ಸುಮ್ಕೆ ನಿಮಗ್ ನಾನು ಪುರ್ಸತ್ತಾಗಿದ್ದೀನಿ, ನಿಮಗ್ ಕುಡ್ಕೊಂಡ್ ಬಂದ್ರೆ ನೀವು ಯಾರು ಕಾಣಿಸ್ಲಿಲ್ಲ, ಹಂಗಾಗಿ ಇಲ್ಲೇ ಸಿಕ್ದಲ್ಲ ಇನ್ನೇನು. ಬಾರಶಂಕರಜ್ಜ ಹೋಗೋಣ, ನಾನು ನೀನು ಮತ್ತೆ ಗೌಡ್ರು ನಮ್ ರಂಗಜ್ಜ, ನಾವ್ 4 ಜನನು ಹೋಗಿ ಮೀನ್ ಇಟ್ಕೊಂಡ್ ಬರೋಂಕಂಡ್ ಬರ್ರಿ. ಸುಮ್ಕಿರ್ಲ ಮಗಾಲೆ, ನೀನ್ ಹಿಂಗಂತ ಹೇಳ್ತಿ, ಆಮೇಕಿಂದ ಎಲ್ ಕೆಲ್ಸ ಆಯ್ತೋ ಏನೋ ಅಂತ ಗೋಳಾಡ್ತಿರ್ತಿ. ಅಲ್ಲಿ ಬಂದ್ಬಿಟ್ಟು ಮೀನ್ ಹಿಡಿಯಕ್ ಹೋಗ್ತೀವಿ ಅಂದ್ಮೇಲೆ ಅಲ್ಲಿ ನಿನ್ಕೋಬೇಕು, ಜಾಸ್ತಿ ಟೈಮ್ ಆಗುತ್ತೆ, ಒತ್ತಾಗುತ್ತೆ. ನೀನ್ ಇಲ್ಲಿ ಹಸ್ಗುಳ್ ಪಾರಂ ಹತ್ರ ಬರ್ಬೇಕು, ಅಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು, ತೋಟದ ಹತ್ರ ಹೋಗ್ಬೇಕು ಅಂತ ಎಲ್ಲ ಹೇಳ್ತಿರ್ತೀಯ. ಇವೆಲ್ಲ ಆಗ್ದಲೇ ಇರೋ ಕೆಲ್ಸ. ಸುಮ್ಮಕ್ ಹೋಗ್ಲಾ ಪಾಪ, ಯಾರ ಮಾರ್ಕಂಗ್ ಗಿರ್ಕೊಂಡ್ ಬಂದ್ರೆ 1-2-3 ಕೆಜಿ ತಗೊಂಡು ನೆಮ್ಮದಿಯಾಗಿ ತಿನ್ನನ. ಅಲ್ಲಿ ಹೋಗ್ಬಿಟ್ಟು ಯಾರವೆಲ್ಲ ಸುಮ್ನೆ ಬೇಡ ಕಣಪ್ಪ. ನನ್ಗೆ ಯಾಕ ಹಿಡಿಸ್ತಿಲ್ಲ ಕಳಲಿ ಪಾಪ ಪರಮೇಶಿ. ಏನ್ ಶಂಕರಜ್ಜ ಈ ಮಾತು ಹೇಳ್ತಿರೋದ್ ನೀನೇನಾ? ಯಪ್ಪ ನನಗೆ ಯಾಕ ಅನುಮಾನ ಕಣಪ್ಪ. ಅಲ್ಲ ಕಣ ಶಂಕರಜ್ಜು, ಎಲ್ಲಾರು ಮೀನ್ ಇಟ್ಕೊಂಡ್ ಬರೋಕೋ ಏಡಿ ಇಟ್ಕೊಂಡ್ ಬರೋಕೋ ಹೋಗ್ತೇವಂತ ಹೇಳಿದ್ರೆ ಎಲ್ಲಾರ್ಕಿಂತ ಮುಂಚೆ ನೀನ್ ತಾನೇ ನೀನ್ ರೆಡಿ ಆಗ್ಬಿಟ್ಟು ಎಲ್ಲಕ್ಕಿಂತ ಮುಂಚೆ ಬರೋ ಪಾಪ ಹೋಗನ್ ಬರುಲ್ಲ, ಒತ್ತು ಮಾಡಬಾರ್ದು ಕಣ್, ಹೋಗ್ಬೇಕು, ಇವೆಲ್ಲ ತಿನ್ಬೇಕು ಕಣ್ರಲ್ಲ, ಆರೋಗ್ಯಕ್ಕೆ ಒಳ್ಳೇದು, ಬರುಲ್ಲ, ಬೇಜಾರ್ ಕಳೀತಿ ಅಂತ ಹೇಳವ್ ನೀನು. ಇವತ್ ನೋಡಿದ್ರೆ ಯಾಕ ಹಿಂಗೆ ಉಲ್ಟಾ ಹೊಡಿತಿದ್ಯಲ್ಲ, ಏನಂತ ಗೊತ್ತಾಗ್ತಿಲ್ವಲ್ಲ ಅಂತ. ಯಾಕಜ್ಜ ಏನಾಯ್ತು ಶಂಕರಜ್ಜ, ಯಾಕ ಬೇಜಾರಾಗಿದೀಯಾ? ಏನ್ ಸಮಾಚಾರ? ಏನಾಯ್ತು ಹೇಳು, ಏನಾರ ತೊಂದ್ರೆ ಗಿಂದ್ರೆ ಆಗೈತಾ ಏನು? ಬಾಯ್ ಬಿಟ್ಟು ಹೇಳಿರತಾನೆ ನನಗೂ ಅರ್ಥ ಆಗೋದು. ಏನಾಯ್ತಜ್ಜ ಶಂಕರಜ್ಜು? ಯಾತು ಇಲ್ಲ ಕಣ್ಮಗ, ಬರೋದಕ್ಕೂ ನನಗೂ ಇಷ್ಟನೇ ಕಳ್ಳ. ಯಾರಕ್ ತಾನೇ ಇಷ್ಟ ಇಲ್ವಲ್ಲ? ಅದ್ರಲ್ಲೂ ಎಲ್ಲಾರು ನಮ್ ಸ್ನೇಹಿತರು, ಎಲ್ಲಾರು ನಮ್ ಗೌಡ್ರು, ನಮ್ ರಂಗಜ್ಜ, ನಾನು ನೀನು ಎಲ್ಲಾರು ಸೇರ್ಕೊಂಡು ಹಿಂಗೆಲ್ಲ ಮೀನ್ ಹಿಡಿಯೋದು, ಖುಷಿ ಖುಷಿಯಾಗಿ ಮಾತಾಡ್ಕೊಂಬರೋದು, ಇವೆಲ್ಲ ಚಂದ. ಆದ್ರೆ ಏನ್ ಮಾಡ್ತೀಯಪ್ಪ, ಇವ್ರು ಬರ್ಬೇಕಲ್ಲ. ಇದು ನಮ್ ಗೌಡ್ರು ರಂಗಜ್ಜ ಏನಂತಾನೋ, ಬರ್ತೀನಂತಾನೋ ಬರಲ್ಲ ಅಂತಾನೋ. ಈಗ ನಾನು ಒಪ್ಕೊಂಡಿರ್ತೀನಿ ಅನ್ಕ,
ಆಮೇಕಿಂದ ನಮ್ಮ ರಂಗಜ್ಜ ಬರಲ್ಲ ಅಂತ ಹೇಳಿರೆ ನನಗೂ ಒಂಥರ ಮನ್ಸಿಗೆ ಬೇಜಾರಾಗುತ್ತಾ? ಗೌಡ್ರು ಬರಲ್ಲ ಅಂದ್ರೆ ನನಗೂ ಒಂಥರ ಮನ್ಸಿಗೆ ಬೇಜಾರಾಗುತ್ತಾ? ಏನೋ ಒಂದು ಕೆಲಸ ಮಾಡು. ಅವ್ರಿಬ್ರು ಬಂದ್ರೆ ಬೇಕಾದ್ರೆ ಬರ್ತೀನಿ ಕಣಪ್ಪ, ಅಷ್ಟೇ. ಒಪ್ಸು ನೋಡೋಣ ಅವ್ರಿಬ್ರಿಗೆ ಮೊದಲು. ಅವ್ರಿಗೆ ಒಪ್ಪಿಸ್ಬಿಟ್ಟು ನನಗೆ ಕೇಳು, ನಾನು ರೆಡಿಯಾಗಿ ಬರ್ತೀನಿ. ಏನಿದು ಏನೋ ನಮ್ಮ ಪರಮೇಶಿ ಜೊತೆ ಏನೋ ಜೋರಾಗಿ ಏನೋ ನಮ್ಮ ಶಂಕರಜ್ಜ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಸಮಾಚಾರ ಇರಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ. ಏನಪ್ಪಾ ಶಂಕರಜ್ಜ, ಪರಮೇಶಿ, ಏನ್ರಪ್ಪ ಹಿಂಗ್ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದಿರಲ್ಲ ದಾರಿ ಮಧ್ಯದಲ್ಲಿ? ಏನ್ರ ಸಮಾಚಾರ? ನೋಡ್ದ ಈಗ ಈಗ ನೆನಪು ಮಾಡಿದ ತಕ್ಷಣ ನಮ್ ಗೌಡ್ರು ಬಂದ್ಬಿಟ್ರು. ಒಳ್ಳೆ ಟೈಮಿಗೆ ಬಂದಿದಾರೆ ಗೌಡ್ರು. ಅಲ್ಲ ಕಣ್ ಗೌಡ್ರೆ, ಯಾತಿಲ್ಲ ನಿಮ್ ಬಗ್ಗೆನೂ ಮಾತಾಡ್ಕೊಂಡು ನಿಂತ್ಕೊಂಡಿದ್ದು ಇಷ್ಟೊತ್ತವರೆಗೂ. ನಿಮ್ ಬಗ್ಗೆನೆ ಮಾತಾಡ್ತಿದ್ವು, ಅಲ್ಲ ನೀವೇ ಬಂದ್ಬಿಟ್ರಲ್ಲ ಗೌಡ್ರೆ. ನೋಡ್ದ ಕತೆನ ಇವಾಗ. ಅಲ್ಲ ಕಣ್ ಗೌಡ್ರೆ, ಏನ್ ಈ ಶಂಕರಾಜ್ ಹಿಂಗ್ ಹೇಳ್ತೈತಲ್ಲ ನಿಮ್ ಬಗ್ಗೆ? ಇದ್ಯಾಕಲ್ಲ ಪರಮೇಶಿ ಏನೇನೋ ಹೇಳ್ತಿದ್ಯೋ? ನಾನೇನಂತ ಹೇಳ್ದಳು? ಸುಮ್ಕಿರೋ. ಏನನ್ನೋ ತಿಳ್ಕೊಂತಾರ ಮತ್ತೆ ಗೌಡ್ರೆ ನಾನು ಏನು ಹೇಳಿಲ್ ಕಣ್ಗೌಡ್ರೆ. ಲೇ 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 ಶಂಕರಜ್ಜು, ಎಲ್ಲ ನಾವ್ 3 ಜನ ದೋಸ್ತುಗಳು ಕಳ್ಳ, ನಾನು ನೀನು ರಂಗಜ್ಜು. ಅಲ್ಲ ಕಳ್ಳ, ಏನಾರ ಹೇಳ್ಗಿಳಿ ಏನಾರ ಬಾಯಿಗೆ ಬಿಟ್ಬಿಟ್ಟ ಎಲ್ಲ ಇವ್ನು ಪರಮೇಶಿ ಮುಂದೆ. ಇವ್ನು ಏನೇನೋ ಹೇಳ್ತಿದ್ದಾರೆ. ಲೇ ಪರಮೇಶಿ, ಏನಂತ ಹೇಳಲ್ಲ ಈ ನನ್ನ ಮಗ ಇವನ್ ಶಂಕರಜ್ಜ ಇದ್ದಾನಲ್ಲ, ಇವನಿಗೆ ನಂಬದ್ ಬಾಳ ಕಷ್ಟ ಕಳ್ಳಲಿ. ಲೇ ಶಂಕರಜ್ಜ, ಏನ್ ಹೇಳ್ದು ಅವನಿಗೆ? ಸುಮ್ಕಿರಿ ಗೌಡ್ರೆ, ದೇವರಾಣೆಗಳು ನಾನು ಏನು ಬಾಯ್ ಬಿಟ್ಟಿಲ್ ಕಣ್ರಿ ಗೌಡ್ರೆ. ಅಲ್ಲ ನೀವ್ ಏನ್ ಮಾಡಿದಿರಂತ ಹೇಳಕ್ ಹೋಗೋಣ ನಾನು? ಕೇಳಿರ್ಬೇಕಾದ್ರೆ ನೀವೇನೆ. ಗೌಡ್ರೆ 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 ಶಂಕರಜ್ಜನು ಏನು ಹೇಳಿಲ್ಲ. ನೀವು ಸುಮ್ನೆ ತಮಾಷೆ ಮಾಡಿದ್ದು ಅಷ್ಟೇ ನಿಮ್ ಮುಂದೆ. ಲೇ ಲೇ ಪರಮೇಶಿ, ತಮಾಷೆ ಮಾಡೋದಕ್ಕೂ ಒಂದ್ ಇತಿ ಮಿತಿ ಅಂತ ಇರೋದ್ ಕಳ್ಳಲಿ. ದಾರಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಹಂಗು ಹಿಂಗು ಅಂತ ತಮಾಷೆ ಮಾಡಿದ್ರೆ ಎಲ್ಲ ಲೇ ನನ್ಗೇನು ಅಂದ್ಕೊಂಡಿದ್ಯಲ್ಲ ನೀನು? ಊರ್ ಗೌಡ ಕಳ್ಳ ನಾನು. ಇರ್ಲಿ, ದೋಸ್ತಿಗಳ ಮುಂದೆ ಅವೆಲ್ಲ ಬಿಟ್ಟಾಕ್ಬಿಡ್ಬೇಕು. ಇರ್ಲಿ. ಲೇ ಪರಮೇಶಿ, ಏನೋ ಇಬ್ರು ಏನೋ ಮಾತಾಡ್ತಿದ್ರಿ, ಏನಾಯ್ತಲ್ಲ ಶಂಕರಜ್ಜ? ಗೌಡ್ರೆ ಯಾತು ಇಲ್ಲ ಕಣ್ ಗೌಡ್ರಿ. ಇವನ್ ಪರಮೇಶಿ ಎಲ್ಲೋ ಕರದ, ಅದಕ್ಕೆ ನಾನು ಬರಲ್ಲ ಕಣಪ್ಪ. ಗೌಡ್ರಿಗುನು ರಂಗಜ್ಜಗುನು ಒಪ್ಸು ಮೊದ್ಲು. ಅವ್ರು ಹೊಲ್ಟ್ರೆ ಬೇಕಾದ್ರೆ ಬರ್ತೀನಿ ಕಣಪ್ಪ, ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ದೆ ನಾನು. ಅದಕ್ಕೆ ಪರಮೇಶಿ ಇದ್ದವನು ಸರಿ ಆಯ್ತು, ಗೌಡ್ರಿಗುನು ರಂಗಜ್ಜಗುನು ಒಪ್ಪಿಸ್ತೀನಿ, ನೀನು ಬರ್ತೀಯನ್ ಶಂಕರಜ್ಜ ಅಂತ ಕೇಳ್ತಿದ್ರ. ಅದೇನು ಕೇಳಿ ಗೌಡ್ರೆ, ಬರ್ತೀರಾ ನೀವುನು? ಅಲ್ಲ ಕಣ್ಲ ಶಂಕರಜ್ಜ, ಎಲ್ಲಂತ ಹೇಳಿರ್ತಾನೆ ನಾನು ಬರ್ತೀನಂತ ಹೇಳೋದು. ಸುಮ್ನೆ ಬರ್ತೀರಾ ಅಂತ ಕೇಳಿರಿ ಎಲ್ಲಂತ ಬರೋದು ನಾನು. ಗೌಡ್ರೆ ಯಾತು ಇಲ್ಲ ಕಣ್ ಗೌಡ್ರೆ. ಯಾತು ಇಲ್ಲ. ಅದೇ ಇದು ನಮ್ಮೂರ್ ಕೆರೆಲಿ ಎಲ್ಲ ಮೀನ್ ಇಟ್ಕೊಂಡ್ ಬರ್ತಿದಾರೆ ನಮ್ಮೂರವ್ರೆಲ್ಲಾರು. ಬೆಳಿಗ್ಗೆ ನಮ್ಮೂರ ಅವ್ನ ಜಗಣ್ಣನು ಆ ನಿಂಗಣ್ಣ ಹೋಗ್ಬಿಟ್ಟು ಒಂದೊಂದ್ 5-5 ಕೆಜಿ ಹತ್ರ ಗಾಣದಲ್ಲೇ ಮೀನ್ ಇಟ್ಕೊಂಡ್ ಬರೋದ. ಒಳ್ಳೆ ಅರ್ಧ ಮುಕ್ಕಾಲ್ ಕೆಜಿ ಮೀನ್ ಸಿಕ್ತಿದಾವಂತೆ ಕಣ್ಗೌಡ್ರೆ. ಒಳ್ಳೆ ಮೀನುಗಳು. ಕಾಮನ್ ಕರಕ್ ಮೀನು, ಜಿಲೇಬಿ ಮೀನು, ಎಲ್ಲಾ ತರದ್ದು ಮೀನುಗಳು ಸಿಕ್ತಿದಾವೆ. ರಘು ಮೀನು, ಕಾಮನ್ ಕರಕ್ ಮಿತ್ರ ಬಲು ಚೆನ್ನಾಗಿರುತ್ತೆ ಮೀನುಗಳು ಮಾತ್ರ ನಮ್ಮೂರ್ ಕೆರೆಲಿ. ಅದ್ರಲ್ಲೂ ನಮ್ಮೂರ್ ಕೆರೆ ಮೀನ್ ಅಂದ್ರೆ ಎಷ್ಟು ರುಚಿಯಾಗಿರುತ್ತಂತ ನಿಮ್ಗೂ ಗೊತ್ತಲ್ಲ. ಹಂಗಾಗಿ ಎಲ್ಲಾರು ಇಟ್ಕೊಂಡ್ ಬಂದ್ಬಿಟ್ಟು ಎಲ್ಲ ತೊಳೆದು ತಿಂತಿದ್ದಾರೆ ಚೆನ್ನಾಗಿ. ನಾವು ಹೋಗಿ ಇಟ್ಕೊಂಬರೋಣ ಅಂತ ಗೌಡ್ರೆ. ಲೇ ಪರಮೇಶಿ, ನೀನ್ ಹೇಳ್ತಿರೋದ್ ನಿಜ ಇಲ್ಲ? ನಮ್ಮೂರ್ ಕೆರೆಯಲ್ಲಿ ಮೀನ್ ಹಿಡಿತಿದಾರ? ಸುಮ್ಕಿಲ್ಲ ಲೇ, ಸುಳ್ಳು ಹೇಳ್ಬಾರ್ದು ನೀನು. ನಮ್ಮೂರ್ ಕೆರೆಯಲ್ಲಿ ಎಲ್ಲ ಮೀನ್ ಹಿಡಿತಿದ್ದಾರೆ, ನಮ್ಮೂರವ್ರು ನಿಜವಾಗ್ಲೂ ಹಿಡಿತಿದಾರೇನಾ? ಗೌಡ್ರೆ, ನಿಮ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗೋಣ? ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಅವ್ನ್ ಜಗಣ್ಣಂಗ್ ಹೋಗಿ ಕೇಳ್ರಿ, ಮೀನ್ ಹಿಡ್ಕೊಂಡ್ ಬಂದಿಲ್ವಲ್ಲ ಪಾಪ ಅಂತ. ಒಳ್ಳೆ ಕತೆ ಆಗೋಯ್ತಲ್ರಿ ಗೌಡ್ರೆ. ಈಗಲ್ರಿ ಗೌಡ್ರೆ, ನನಗೂ ನಿಮ್ಗೆ ಹೇಳಿ ಸಾಕಾಗೋಯ್ತು. ಈಗ ಇಷ್ಟೊತ್ತವರೆಗೂ ಆ ಶಂಕರಜ್ಜಂಗ್ ಒಪ್ಸಿದೆ, ಇವಾಗ ನಿಮಗ್ ಒಪ್ಪಿಸ್ಬೇಕು. ನಿಮ್ಗ ಒಪ್ಸಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ನಾನು ಇಷ್ಟೊತ್ತಿಗೆ ಹೋಗ್ಬಿಟ್ಟು ಊರವ್ರೆಲ್ಲಾರು ಮೀನ್ ಹಿಡಿತಿದ್ದಾರೆ, ಅವ್ರ ಜೊತೆ ಹೋಗಿ ನಾನೇ ಇಟ್ಕೊಂಡ್ ಬಂದಿದ್ರು ಆಗ್ತಿತ್ತು ಅನ್ಸುತ್ತಪ್ಪ. ಅತ್ಲಾಗಿ ಸುಮ್ಕೋಗ್ರಿ. ಅತ್ಲಾಗಿ ನಾವೇನೋ ನಮ್ ಗೌಡ್ರಿಗೂ, ನಮ್ ರಂಗಜ್ಜ, ನಮ್ ಶಂಕರಜ್ಜಂಗೆ ಎಲ್ಲಾರ್ಗು ಕರ್ಕೊಂಬರೋಣ ಅಂತ ಏನೋ ಒಂದು ಆಸೆಯಿಂದ ನಾನು ಬಂದ್ರೆ ನೀವು ಅದು ಇದ್ದು ಅಂತ ಕೇಳ್ಕೊಂಡ್ ನಿಂತಿದ್ರಪ್ಪ. ಬೇರೆಯವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ನಡಿಯಲ್ಲ ಬೇಗ ಹೋಗೋಣ, ಇಟ್ಕೊಂಬರೋದು ನಡಿಲಲ್ಲ ಅಂತ ಹೇಳೋರು. ನೀವು ಸುಮ್ನೆ ಹಂಗು ಹಿಂಗು ಅಂತ ತಲೆ ನಿಂತಿದ್ರ. ಹೋಗ್ರಿ ಅತ್ಲಾಗಿ, ಏನಾದ್ರು ಮಾಡ್ಕೊಳ್ರಿ, ನನ್ಗೇನಾಗ್ಬೇಕಾಯ್ತೆ? ನನ್ನ ಪಾಡಿಗೆ ನಾನು ಹೋಗಿ ಮೀನ್ ಇಟ್ಕೊಂಬರ್ತೀನಿ. ಹೋಗ್ರಿ, ಯಾರು ಬರೋದು ಬೇಡ ನನ್ ಜೊತೆ. ತಡಿಯಲ್ಲ ಅದ್ ಯಾಕೆ ಹಿಂಗ್ ಆಡ್ತೀಯ ಪರಮೇಶಿ? ಲೇ 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 ಪರಮೇಶಿ, ಸುಮ್ಕಿರ್ಲ, ಹಂಗ ಆಡಬಾರ್ದು ನೀನು. ಸಮಾಧಾನ ಮಾಡ್ಕೊಳ್ಳ. ಕೇಳಿದ್ದು ನಾನು ಬರಲ್ಲ ಅಂತ ಹೇಳದ್ನೇನಪ್ಪ. ಇವಾಗ ನಿನ್ಗೆ ಬರಲ್ಲ ಅಂತ ಹೇಳಿದ್ರೆ ಅದೊಂಥರನಪ್ಪ. ಅದು ಬರೀ ಕೇಳಿದಕ್ಕೆ ಹಿಂಗ್ ರೇಗಾಡಿದ್ರೆ ಸರಿ ಆಗುತ್ತಲ್ಲ ಪರಮೇಶಿ. ಸಮಾಧಾನ ಮಾಡ್ಕ ಬಂದ್ರಿಟ್ಟು ಹಂಗ ಆಡಬಾರ್ದು ನೀನು. ಗೊತ್ತಾಗಲ್ಲ ಕಳ್ಳ ಪರಮೇಶಿ. ಆಯ್ತು, ಇವಾಗ ಮೀನ್ ಹಿಡಿತಿರೋದ್ ಪಕ್ಕ ತಾನೆ, ನಡಿ ಹಂಗಾರೆ ಹೋಗೋಣ. ನನಗೂ ಬೇಜಾರಾಗ್ತೈತೆ ಮಂತಾವ ಕುಂತು ಈ ಚಳಿಗೂನು ಅದಕ್ಕೂ ಒಳ್ಳೆ ಮೋಡ ಆಗಿರೋದಕ್ಕೂ ಅದಕ್ಕೂ ಒಳ್ಳೆ ಮೀನು, ಒಳ್ಳೆ ದಪ್ಪ ಮೀನುಗಳು, ಚೆನ್ನಾಗಿರೋ ಮೀನುಗಳು ಸಿಕ್ಕಿರೆ ಅಂದ್ರೆ ಒಳ್ಳೆ ಮೀನಿ ಸಾಂಬಾರು, ಮೀನಿನ ಹುಳಿಯಿಂದ ಮುದ್ದೆ ಮಾಡ್ಕೊಂಡು ತಿಂತಿದ್ರೆ
ಫಿಶ್ ಕಬಾಬು ಮಾಡಿಸ್ಕೊಂಡು ಅಬ್ಬಾ ಬಾ 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 ಅದ್ರ ರುಚಿನೇ ಬೇರೆ ಕಳ್ಳ ಪರಮೇಶಿ. ಬಾಯಲ್ಲಿ ನೀರು ಬರುತ್ತೆ. ಸುಮ್ಕಿರಿ, ಇವಾಗ ಹೇಳದ್ ಬೇಡ. ನಡಿ ಹಂಗಾರೆ ಹೋಗನ್ ನಡ್ರಲ್ಲ. ಸಾಕಣ್ ಗೌಡ್ರಿ, ನಾನು ನೀನು ಪರಮೇಶನ್ ಮೂರ್ ಜನ ಹೋಗ್ಬಿಟ್ರೆ ಸಾಕೇನ್ ಗೌಡ್ರಿ. ರಂಗಜ್ಜಂಗುನು ಬಿಟ್ಟು ಹೋಗ್ಬಿಟ್ರೆ ರಂಗಜ್ಜ ಸುಮ್ಕಿರುತ್ತಾ? ಮುನಿಸ್ಕೊಡಲ್ವಾ ನಮ್ಮ ಮೇಲೆ ಮತ್ತೆ? ಹೌದಲ್ವಾ? ಈಗ ನಮ್ ರಂಗಜ್ಜಂಗ್ ಬಿಟ್ಟೋದ್ರೆ ಸರಿ ಆಗಲ್ಲ ಕಳ್ಳಿ. ಈಗ ಒಂದ್ ಕೆಲ್ಸ ಮಾಡೋಣ. ಲೇ ಪಾಪ, ಪರಮೇಶಿ, ನಮ್ ರಂಗಜ್ಜಂಗ್ ಹೋಗಿ ಕರ್ಕೊಂಬರ್ತೀರಿ ಅಂದ್ರು. ಗೌಡ್ರೆ, ನನ್ ಕೈಲಿ ಆಗಲ್ಲ ಗೌಡ್ರಿ. ನನಗೆ ಓಡಾಡಿ ಓಡಾಡಿ ಸಾಕಾಗಿ ಹೋಯ್ತು ಅತ್ಲಾಗಿ. ನಾನು ಹೋಗ್ಬಿಟ್ಟು ಹೋಗ್ಬಿಟ್ಟು 2 ಗಾಣ ಐತೆ ಮೀನ್ ಹಿಡಿಯಕ್ಕೆ, 2 ಗಾಣ ಇಟ್ಕೊಂಡ್ಬರ್ತೀನಿ. ಅಷ್ಟ್ರಲ್ಲಿ ನೀವು ಶಂಕರಜ್ಜ ಇಬ್ರು ಹೋಗ್ಬಿಟ್ಟು ರಂಗಜ್ಜಂಗೆ ಕರ್ಕೊಂಬರ್ರಿ ಹೋಗ್ರಿ. ಲೇ, ನನ್ ಕೈಲೂ ಓಡಾಡಕ್ ಆಗಲ್ಲ ಕಳ್ಳಿ. ಎಷ್ಟಂತ ಓಡಾಡೋಣ? ಪರಮೇಶಿ, ಗಾಣ ಆಯ್ತಾ ನಿಂತವ ನಮ್ಮಲ್ಲಿ ಇಲ್ಲ ಕಳ್ಳಿ. ಮೀನ್ ಹಿಡಿಯಕ್ಕೆ ನೀನ್ ನನ್ಗೊಂದ್ ಗಾಣ ಕೊಡ್ಬೇಕು ಆಟ ಇವಾಗ. ಎಲ್ಲ ಲೇ ಪರಮೇಶಿ, ನನಗೂ ಒಂದ್ ಬೇಕಳ್ಳ, ನನಗೂ ಒಂದ್ ಕೊಡ್ಲ. ನಮ್ಮಂದ್ಲು ಇಲ್ಲ ಕಳ್ಳಿ. ಇದ್ದಿದ್ದು ಅದು ಮುರಿದೋಯ್ತು ಕಳ್ಳಿ ಅವತ್ತು. ಕೊಡ್ತೀಯಲ್ಲೇ ಪರಮೇಶಿ? ನನ್ ತಾವೆಲ್ಲ ಐತೆ ಶಂಕರಜ್ಜು. ಇರೋದ್ 2. ನನ್ಗೊಂದು ಗೌಡ್ರಿಗೊಂದು ಕೊಡ್ತೀನಿ. ಇಲ್ಲ ನಿಮ್ಗೂ, ನಿನ್ಗೊಂದು ನನ್ಗೊಂದು ಆಗುತ್ತೆ. ಮತ್ತೆ ಗೌಡ್ರಿಗೊಂದು ರಂಗಜ್ಜಂಗುನು ಏನು ಮಾಡೋದು? ಇನ್ನೂ 2 ಬೇಕಲ್ಲ. ಕೇಳ್ಕೊಂಡ್ರಲ್ಲ, ಹೆಂಗಿದ್ರು ಮೀನ್ ಹಿಡಿಯಕ್ಕೆ ಗಾಣ ನಮ್ ರಂಗಜ್ಜು ತಾವ್ ಇರುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಹೋಗ್ಬಿಟ್ಟು ಮೊದ್ಲು ಇಬ್ರು ಹೋಗ್ಬಿಟ್ಟು ಇಬ್ರಲ್ಲಿ ಒಬ್ರು ಯಾರಾದ್ರೂ ಹೋಗ್ಬಿಟ್ಟು, ಇಲ್ಲ ಅಂದ್ರೆ ಹೋಗ್ಬಿಟ್ಟು ರಂಗಜ್ಜಕ್ ಕರ್ಕೊಂಡು ಹಂಗೆ ಗಾಣ ತಗೊಂಡ್ ಬರ್ರಿ ಹೋಗ್ಲಿ. ನಾವು ಕೆರೆ ತ ಹೋಗ್ತಿರ್ತೀನಿ ನಾನು. ಗೌಡ್ರೆ, ಈಗ ಒಂದ್ ಕೆಲಸ ಮಾಡೋಣ. ನಾವು ನೀವು ಇಬ್ರು ಹೋಗ್ತಿರನ. ಶಂಕರಜ್ಜ ಎಷ್ಟೇ ಆದ್ರೂ ಶಂಕರಜ್ಜ ರಂಗಜ್ಜ ಸಿಕ್ಕಾಬಟ್ಟೆ ಕ್ಲೋಸ್ ಅಲ್ವಾ? ಶಂಕರಜ್ಜ ಹೋಗಿ ಕರ್ಕೊಂಡ್ ಬರುತ್ತೆ. 2 ಮೀನಿನ ಗಾಣ ತಗೊಂಡು ಶಂಕರಜ್ಜ 2, ರಂಗಜ್ಜ 2 ಗಾಣ ತಗೊಂಡ್ ಬರ್ತಾರೆ. ಶಂಕರಜ್ಜ ಅಂತೀನಿ, ನಾನೊಂದ್ 2 ಗಾಣ ಇಟ್ಕೊಂತೀನಿ. ಹೋಗ್ಬಿಟ್ಟು ನಾವು ನೀವು ಹೋಗ್ತಿರನ. ಅಷ್ಟರಲ್ಲಿ ಶಂಕರಜ್ಜನೂ ರಂಗಜ್ಜ ಇಬ್ರು ಬರ್ಲಿ. ಬರ್ರಿ, ನಾವ್ ಹೋಗ್ತಿರನ. ಸರಿ ಸರಿ ಆಯ್ತು, ಹೋಗ್ರಿ. ಇವ್ ಪರಮೇಶ್ ಇದ್ದಾನಲ್ಲ, ಇವ್ ಪರಮೇಶಿ ಒಟ್ಟು ಮೈಗಳ್ಳ ಆಗ್ಬಿಟ್ಟಿದಾನೆ ಇತ್ತೀಚೆಗೆ. ಯಾಕಿಂಗ್ ಆಡದ್ ಕಲ್ತ್ ಬಿಟ್ಟಿದಾನ ಏನ? ಕಡೆಗೂ ಇಬ್ರು ಸೇರ್ಕೊಂಡ್ಬಿಟ್ಟು ನನಗೆ ಕಳ್ಸಿರಲ್ಲ. ಅದೇ ನನಗ್ ಬೇಜಾರಾಗ್ತಿರೋದು. ಆಯ್ತಾಯ್ತು ಬಿಡ್ರಿ, ಹೋಗ್ತೀನಿ. ಇನ್ನೇನ್ ಮಾಡಕ್ ಆಗುತ್ತೆ? ರಂಗಜ್ಜ, ಲೇ ರಂಗಜ್ಜೋ, ರಂಗಜ್ಜೋ. ಯಾಕಲ್ಲ ಶಂಕರಜ್ಜ ಯಾಕೋ ಕರೆದಿದ್ದು? ಯಾತು ಇಲ್ಲ ಕಣೋ ರಂಗಜ್ಜೋ. ಎಲ್ಲ ಹೋಗ್ತಿದೀವಿ ನಾವು, ಗೌಡ್ರು, ಪರಮೇಶಿ 3 ಜನನು ಹೋಗ್ತಿದ್ವ. ಅದಕ್ಕೆ ಗೌಡ್ರು ಪರಮೇಶಿ ಇದ್ದಿದ್ದು ಹೋಗಿ ಮೊದ್ಲು ರಂಗಜ್ಜಗುನು ಕರ್ಕೊಂಬ ಅಂತ ಹೇಳಿರುವ. ಅದಕ್ಕೆ ಬರ್ತಿದ್ದೀನಿ ಕಣಪ್ಪ. ಬಂದಿದ್ದೀನಿ. ಏನ್ ಬರ್ತೀಯ ಬರಲ್ಲ ಹೇಳು? ಅಲ್ಕಣ ಶಂಕರಜ್ಜ, ಎಲ್ಲಂತ ಬಾಯ್ ಬಿಟ್ಟು ಹೇಳಿರತ್ತಾನೆ ನಾನು ಬರೋದು. ಎಲ್ಲೂ ಇಲ್ ಕಣವ್. ಇಲ್ಲ ಮೀನ್ ಹಿಡಿಯಕ್ ಹೋಗ್ತಿದೀವಿ ನಮ್ಮೂರ್ ಕೆರೆಲಿ. ಎಲ್ಲಾರನು ಊರವರೆಲ್ಲ ಹೋಗಿ ಮೀನೆಲ್ಲ ಇಟ್ಕೊಂಡ್ ಬರ್ತಿದಾರೆ. ಹಂಗಾಗಿ ಎಲ್ಲಾರನು ಹೋಗ್ತಿದ್ರು. ಅದಕ್ಕೆ ಪರಮೇಶಿ ಗೌಡ್ರು ಇದ್ದಿದ್ದು ಹೋಗಿ ರಂಗಜ್ಜಗೂ ಕರ್ಕೊಂಬ ಅಂದ್ರು. ಅದಕ್ ಬಂದೆ. ಗಾಣ ಇದ್ರೆ 1-2 ಗಾಣ ತಗೊಂಡ್ಬಿಟ್ಟು ಅಲ್ಲೇ ಪರಮೇಶಿನೂ ಗೌಡ್ರು ಇಬ್ರು ಹೋದ್ರು. ನಾವಿಬ್ರು ಹಿಂದಿದ್ವಿ. ಅವ್ರು ಕಾಯ್ಕೊಂಡ್ ನಿಂತಿದ್ದಾರೆ. ಬೇಗ ಹೋಗೋಣ ಬಾ, ಒತ್ತಾಯ್ತು. ಏನಾರ ಕೆಲ್ಸ ಐತೆ ಅಂತ ಏನಾರ ಹೇಳ್ಗಿಳ್ತೀಯ ಏನ್ ನೀನು? ಬರ್ತೀಯಾ ಬರಲ್ಲ ಹೇಳು? ಇಲ್ಲ ಕಣ ಶಂಕರಜ್ಜ, ಹಂಗಾರೆ ನಮ್ಮೂರ್ ಕೆರೆಲಿ ಮೀನ್ ಹಿಡಿತಿದಾರನ್ನು. ನಡಿ ಹಂಗಾರೆ ಹೋಗನ್ಕಂಡ್ ನಡಿಯವು. ನಮ್ಮಜ್ಜಿಗೆ ಹೇಳಿರೆ ನಮ್ಮಜ್ಜಿ ಕಳ್ಸಲ್ಲ ಕಳ್ಳಿ. ಹುಷಾರಿರಲ್ಲ ಏನಿಲ್ಲ. ಅಲ್ಲಿ ಹೋಗಿ ಬಿಸ್ಲಲ್ಲೆಲ್ಲ ನಿನ್ಕೋಬೇಡ ಹಂಗೆ ಹಿಂಗೆ ಅನ್ನುತ್ತೆ. ನಡಿಯಲ್ಲ ಶಂಕರಜ್ಜ, ಹೋಗಣ ಹಂಗಾರೆ. ರಪ್ಪನ ಹೋಗ ನಡಿಯೋ. ಹೋಗನಂತೆ. ಮೊದ್ಲು ಹೋಗಿ ಗಾಣ ಎಲ್ಲಿಟ್ಟಿದ್ಯಾ 1-2 ಗಾಣ ತಗೊಂಬ ಹೋಗು. ಅಲ್ಲ ಲೇ ಶಂಕರಜ್ಜ, ನಿಮ್ದೆ ಇದ್ರೆ ತಗೊಳ್ರಲ್ಲ. ನಾನ್ ಎಲ್ಲಿಟ್ಟಿದ್ದೀನೋ ಏನೋ ಇವಾಗ ಎಲ್ಲೆಲ್ಲ ಹುಡ್ಕಕ್ ಹೋಗೋಣ. ನಾನೇನಾರ ಮನೇಲಿ ಇವಾಗ ಸ್ಕೂಲ್ ಶೆಡ್ ಅಲ್ಲೆಲ್ಲ ಬಚ್ಚಿಟ್ಟಿದ್ದೀನಿ. ನಮ್ಮಜ್ಜಿ ಏನಾದ್ರು ನೀವಾಗ ಹುಡುಕ್ತಿರೋದ್ ನೋಡಿದ್ರೆ ಗೊತ್ತಾಗ್ಬಿಟ್ರೆ ನನ್ ಕಳ್ಸುತ್ತೆ ಅಲ್ಲ. ನನ್ ಕಷ್ಟನ ಒಂದಿಟ್ಟು ಅರ್ಥ ಮಾಡ್ಕೊಳ್ಳ. ಏನು ಮಾಡಕ್ ಆಗಲ್ ಕಳ್ಳಿ. ಹೋಗು. ನಮ್ದು ಇದ್ದಿದ್ದು ಗಾಣ ಅದು ಮುರಿದೋಯ್ತು ಕಳ್ಳಿ. ಅದು ಹೋಗಿ ಒಂದ್ ಸ್ವಲ್ಪ ತಗೊಂಡ್ ಬರ್ಬೇಕು. ಹಂಗಾಗಿ ಅಷ್ಟ್ರಲ್ಲಿ ನಿಂದೆ ಇದಾವಲ್ಲ 3-4, 1-2 ತಗ. ಅಲ್ಲಿ ಪರಮೇಶಿ ತಗೊಂಡಿದ್ದಾನೆ. ಪರಮೇಶಿದು 2 ಐತಂತೆ. ಗೌಡ್ರಿಗೊಂದು ಪರಮೇಶಿಗೊಂದು ಆಗುತ್ತೆ. ನೀನೊಂದು ತಗೊಂಡ್ಬಿಟ್ರೆ ನನ್ಗೊಂದು ನಿನ್ಗೊಂದು ಸರಿಯಾಗಿ ಹೋಗ್ಬಿಡುತ್ತೆ. ನೀನೊಂದು 2 ತಗೊಂಡ್ರೆ ಹೋಗ ರಂಗಜ, ಬೇಗ ತಗೊಂಬ. ಹೋಗು, ಕೋಪ ಮಾಡ್ಕೊಬೇಡು, ಇರ್ಲಿ. ಸರಿ ಆಯ್ತು. ಇಲ್ಲ ನಿಂತಿರು, ರಪ್ಪನ್ ಹೋಗಿ ತಗೊಂಬರ್ತೀನಿ. ಈಗಳಲ್ಲ ಲೇ ಶಂಕರಜ್ಜ, ಇನ್ನೊಂದು ವಿಚಾರ. ಏನಾದ್ರೂ ನಮ್ಮ ಅಜ್ಜಿ ಗಿಜ್ಜಿ ಏನಾರ ಬಂದ್ಬಿಟ್ಟು ಕೇಳಿದ್ರೆ ನೀನ್ ಏನನ್ಬೇಕು ಗೊತ್ತಾ? ಇಲ್ಲೇ ಎಲ್ಲ ಹೋಗ್ಬೇಕಿತ್ತು ನಾನು ರಂಗಜ್ಜ. ಅದಕ್ಕೆ ರಂಗಜ್ಜ ಕಾಯ್ಕೊಂಡಿದ್ದೀನಿ ಕಣಜ್ಜಿ, ಗೌರಜ್ಜಿ. ಹಿಂಗ್ ಬರ್ತೀವಿ ಅಂತ ಹೇಳು ಮತ್ತೆ, ಸರಿನಾ? ತೋಟದ ಹತ್ರ ಎಲ್ಲ ಹೋಗ್ತಿದೀವಂತ. ಅದನ್ನ ಬಿಟ್ಬಿಟ್ಟು ಬಾಯಿ ತಪ್ಪಿ ಏನಾರನು ಮರ್ತ್ಗಿರ್ತು ಏನಾರನು ಮೀನ್ಗಿನಿ ಹಿಡಿಯಕ್ಕೆ ಏನಾರು ಹೋಗ್ತಿದಾರಂತ ಗಿಳಿಯ ಮತ್ತೆ. ಇಲ್ಲ ಕಣ ರಂಗಜ್ಜ, ಎಲ್ಲಾದ್ರೂ ಉಂಟೇನ? ಹಂಗೇನಾರು ಹೇಳಕ್ಕಾಗುತ್ತೇನ? ನಾನೇನ್ ದಡ್ಡ ಏನ? ನನಗ್ ಗೊತ್ತಾಗಲ್ವೇನ? ಗೊತ್ತಿದ್ದು ಹೋಗಿ ಈಗ ನಿಮ್ಮ ಅಜ್ಜಿ ಮುಂದೆ ಹೇಳಕ್ಕಾಗುತ್ತಾ? ಗೌರಜ್ಜಿ ಮುಂದೆ ಸುಮ್ಕಿರುವ.
ನಾನು ಯಾರಿಗೂ ಏನು ಯಾರ ಮುಂದೆನು ಏನು ಹೇಳಕ್ ಹೋಗಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ಮೊದ್ಲು ಹೋಗ್ಬಿಟ್ಟು ರಪ್ಪನ ಗಾಣ ಎತ್ಕೊಂಬ ಹೋಗು. ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಸರಿನಾ? ಅವ್ರ ಕೆರೆತ ಹೋಗಿರ್ತಾರೆ ಇಷ್ಟೊತ್ತಿಗೆ. ನಡಿ ಬೇಗ ಬೇಗ ಹೋಗೋಣ ಹಂಗಾರೆ. ನೀನ್ ಅಲ್ಲೇ ಆ ಸ್ಕೂಲ್ ಶೆಡ್ ಹತ್ರನೇ ಬಂದ್ಬಿಡಪ್ಪ, ಇಲ್ಲಿ ಬೇಡ. ಮೂಕಣ ಆಯ್ತು ಬಾರ್ಲ ರಂಗಜ್ಜ. ನೀನ್ ಕರಿಯೋದೆಚ್ಚ ನಾನು ಬರೋದೆಚ್ಚ. ಬಾರ ರಪ್ಪನ್ನ. ಲೇ 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 ರಂಗಜ್ಜ, ನೋಡ್ದೆಲ್ಲ ಈ ಪರಮೇಶಿಗೂನು ನಮ್ ಗೌಡ್ರಿಗೂನು ಎಲ್ಲ ನಾವು ಬರೋದಕ್ಕಿಂತ ಮುಂಚೆನೆ ಬಿಟ್ಬಿಟ್ಟೇನೆ ಮೀನ್ ಹಿಡಿತಿದಾರಲ್ಲ ರಂಗಜ್ಜ. ನನ್ಗೆ ಹೋಗ್ ರಂಗಜ್ಜು ಕರ್ಕೊಂಬ ಅಂತ ಹೇಳ್ಬಿಟ್ಟು ಈ ಗೌಡ್ರು ಈ ಪರಮೇಶಿ ನೋಡು ಎಂತ ಕೆಲಸ ಮಾಡ್ತಿದಾರೆ. ರೇ 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 ಗೌಡ್ರೆ, ಲೇ ಪರಮೇಶಿ, ಲೇ ನಮಗ್ ಬಿಟ್ಬಿಟ್ಟೇನೆ ಮೀನ್ ಹಿಡಿತಿದ್ದೀರಾ? ಸರಿ ಸರಿ ಆಯ್ತು, ಹಿಡೀರಿ. ಓ ಬಾರ್ ರಂಗಜ್ಜು, ಬಾರ್ ಶಂಕರಜ್ಜು. ರಂಗಜ್ಜು ಬಂತ? ಇಷ್ಟೊತ್ತವರೆಗೂ ಒಂದೇ ಒಂದ್ ಮೀನ್ ಸಿಕ್ಕಿಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ನೀವು ಬರೋದಕ್ಕಿಂತ ಮುಂಚೆ ಈಗ ಬಿಟ್ಟಿದೀವಿ. ಇವಾಗಿನೂ ಇಷ್ಟೊತ್ತವರೆಗೂ ಕಾದು ಒಂದು ಮೀನ್ ಸಿಕ್ಕಿಲ್ಲ. ಬರ್ರಿ ಬೇಗ ಬೇಗ ಬರ್ರಿ, ಹಿಡೀರಿ ಬರ್ರಿ. ಒಳ್ಳೆ ಮೀನ್ ಸಿಗತ್ತಾವ ಮಾತ್ರ ಜಾಗ ನೋಡ್ಕೊಂಡ್ಬಿಟ್ಟು ನೀನ್ ನಿನ್ಕೊಬಿಡು. ನಮಗ್ ಮಾತ್ರ ಜಾಗ ಬಿಡುದಲೆ. ಈ ಕಡೆ ಬಾರಲ್ಲೇ. ಏಲೆ ಬಾರ್ ಶಂಕರಜ್ಜು, ನಿನ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಮೀನ್ ಹಿಡಿ. ಬಾರಜ್ಜು ಏನು ಆಗಲ್ಲ, ಜಾಗ ಬಿಡ್ತೀನಿ ಕಣ್ ಬಾರ್ ಶಂಕರಜ್ಜು. ಸರಿ ಆಯ್ತು. ರಂಗಜ್ಜ ನೀನ್ ಈ ಕಡೆ ಬಾ, ನೀನ್ ಪರಮೇಶಿ ಕಡೆ, ನಾನು ಗೌಡ್ರ ಕಡೆ ಹೋಗ್ತೀನಿ. ಗೌಡ್ರು ನೋಡು ಒಂದ್ ಈಟಾದ್ರೂ ತುಟ್ಟಿಕ್ ಅಂತ ಮಾತಾಡ್ತಿದಾರೇನು? ಹೆಂಗ್ ಮೀನ್ ಹಿಡಿತಿದಾರೆ ಅಂತ. ಆ ಮೀನು ಅವಾಗ್ಲಿಂದ ನೋಡ್ತೀನ ಇದೀವ್ ಕಳ್ಳ ಶಂಕರಜ್ಜ. ಒಂದೇ ಒಂದ್ ಮೀನ್ ಸಿಗದ್ ಬಾರ್ದಲ್ಲ. ಒಂದೇ ಒಂದ್ ಮೀನ್ ಕಾಣಿಸ್ತಿಲ್ವಲ್ಲೋ, ಏನ್ಲ ಮಾಡೋದು? ಆ ಕಡೆ ಸೈಡ್ ಆದ್ರೂ ಹೋಗನಲ್ಲ, ಆ ಕಡೆ ಬದಿ ಮೇಲೆ. ಆ ಕಡೆನಾದ್ರೂ ನೋಡೋಣ ಒಂದ್ಸಲಿ. ನನ್ಗೆ ಯಾಕ ಈ ಕಡೆ ಏರಿ ಮೇಲೆ ಏನ್ ಮೀನು ಸಿಗತ್ ಕಾಣೇನಪ್ಪ ಯಾಕ? ಅವ್ರು ಎಷ್ಟೆಷ್ಟ್ ನಿಜವಾಗ್ಲೂ ಇಟ್ಕೊಂಬಂದ್ರಲ್ಲ ಪರಮೇಶಿ, ಗಾಣದಲ್ಲಿ ಸಿಗ್ತಾವೇನ ನಿಜವಾಗ್ಲೂ? ಸಿಗುತ್ತೆ ಬಾರ್ ಶಂಕರಜ್ಜ. ಅಲ್ಲ ಕಣ್ ಶಂಕರಜ್ಜ, ಗೌಡ್ರೆ ಇಡೋದಕ್ಕಿಂತ ಮುಂಚೆನೆ ನೀವು ಸಿಗುತ್ತಾ ಅಂತ ಕೇಳಿದ್ರೆ ಅದ್ ಹೆಂಗೆ ಸಿಗುತ್ತೆ? ನೀವೇನು ಯೋಚನೆ ಮಾಡ್ಬೇಡ್ರಿ. ಬರ್ರಿ, ಮೀನ್ ಸಿಗುತ್ತೆ, ಯೋಚನೆ ಮಾಡ್ಲೇಬೇಡ್ರಿ ನೀವು. ನಾವು ಪ್ರಯತ್ನ ಮಾಡ್ಬೇಕು. ಆ ಕಡೆ ಬಾ, ಈ ಕಡೆ ಸಿಗ್ಲಿಲ್ಲ ಅಂದ್ರೆ ಆ ಕಡೆ ಏರಿ ಮೇಲೆ ಹೋಗೋಣ. ಆ ಕಡೆ ಜಾಗ, ಆ ಕಡೆ ದಡದಲ್ಲಿ ಮೀನ್ ಸಿಕ್ಕೇ ಸಿಗುತ್ತೆ. ಹಂಗಂತೀಯ? ಕಣಪ್ಪ, ಆಯ್ತು ನೋಡಿ, ನೋಡೋಣ, ಪ್ರಯತ್ನ ಪಡೋಣ, ಸಿಕ್ಕೇ ಸಿಗುತ್ತೆ. ಅವನು ಜಗಣ್ಣ ಅವರೆಲ್ಲಾರು ಇಟ್ಕೊಂಡು ಹೋಗಿದಾರ ಅಂದ್ಮೇಲೆ ನಮಗೂ ಸಿಗ್ಲೇಬೇಕಲ್ವೇನ? ಅವ್ರು 5-5 ಕೆಜಿ 6-6 ಕೆಜಿ 10 ಕೆಜಿ ಹತ್ರ ಹಿಡಿದಾರ ಅಂದ್ಮೇಲೆ ನಮ್ಗೊಂದ್ 2 ಕೆಜಿನಾರು ಸಿಗದ್ ಬೇಡವಾ? ಈಗಡ್ರಪ್ಪ, ಇವಾಗ್ಲೇ ಹೇಳ್ತಿದೀನಿ. ಮತ್ತೆ ನೀವು ಮಾತ್ರ ಮೀನ್ ಹಿಡ್ದಾದ್ಮೇಲೆ ಒಟ್ಟಿಗೆ ನಾವೆಲ್ಲಾರು ಹಂಚ್ಕೋಬೇಕು. ಪರಮೇಶಿ, ನೀನ್ ಜಾಸ್ತಿ ಹಿಡ್ದಿನಂತ ನೀನ್ ತೀಟಿಗೆ ನೀನ್ ತಗೊಂಡ್ ಹೋಗೋದಲ್ಲ ಕಣೋ. ಎಲ್ಲಾರು ಒಟ್ಟಿಗೆ ಬಂದಿದೀವಿ ಅಂದ್ಮೇಲೆ ಒಟ್ಟಿಗೆ ಹಂಚ್ಕೋಬೇಕು, ಸರಿನಾ? ಗೌಡ್ರೆ ಎಷ್ಟಾದ್ರೂ ಸಿಗ್ಲಿ ಸಮವಾಗ ಹಂಚನ್ ಅಂದ್ಕಣಿ ಹೇಳ್ರಿ ಗೌಡ್ರೆ. ಒಟ್ಟಿಗೆ ಬಂದಿದೀವಿ ಅಂದ್ಮೇಲೆ ಒಟ್ಟಿಗೆನೇನೆ ಎಷ್ಟಾದ್ರೂ ಮೀನ್ ಸಿಗ್ಲಿ ಸಮವಾಗ ಹಂಚ್ಕೋಬೇಕು. ಅದು ಒಳ್ಳೆತನ ಅಲ್ವಾ? ರಂಗಜ್ಜ, ಶಂಕರಜ್ಜ, ಬರೀ ನಿನ್ಕಂಡ್ ನೋಡ್ಬೇಡ್ರಿ, ಬರ್ರಿ ಬೇಗ ಮೀನ್ ಹಿಡೀರಿ. ನೀವು ಗಾಣ ಹಾಕೊಂಡ್ ಮೀನ್ ಹಿಡಿದ್ರೆ ಅಲ್ವಾ ಮೀನ್ ಸಿಗೋದು? ತುಮ್ಮಕ್ಕೆ ಮಾತಾಡ್ಕೊಂಡ್ ನಿನ್ಕಂಡ್ರೆ ಎತ್ಲಾಗಿಂದ ಸಿಗುತ್ತೆ ರಂಗಜ್ಜ, ಶಂಕರಜ್ಜ. ಬರ್ರಿ ಬೇಗ. ಗೌಡ್ರೆ, ನೀವೊಂಚೂರು ನಿಮ್ ಪಕ್ಕದಲ್ಲಿ ಶಂಕರಜ್ಜನ್ ಕರ್ಕೊಳ್ರಿ, ನನ್ ಪಕ್ಕದಲ್ಲಿ ರಂಗಜ್ಜ ಬರ್ಲಿ. ಬಾರ್ಲ ರಂಗಜ್ಜ, ನೀನ್ ಆ ಕಡೆ ಹೋಗ, ನಾನು ಈ ಕಡೆ ಬರ್ತೀನಿ. ಬೇಗ ಹಿಡಿಯೋಣ, ನೋಡೋಣ, ನಮ್ ಪ್ರಯತ್ನ ನಾವು ಪಡೋಣ.